ನಮಸ್ಕಾರ ಸ್ನೇಹಿತರ. ಸಿಎಂ ಅವರಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಹೌದು, ಬೆಳೆ ಹಾನಿ ಆದವರಿಗೆ, ಅದೇ ರೀತಿಯಾಗಿ ಮನೆಗಳು ಹೆಚ್ಚಿನ ಮಳೆಯಿಂದಾಗಿ ಕುಸಿದು ಹೋದ ಮನೆಯ ಕುಟುಂಬದವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಬನ್ನಿ, ಬೆಳೆ ಹಾನಿ ಪರಿಹಾರ ಸುಮಾರು ಎಷ್ಟು ನಿಮಗೆ ದುಡ್ಡು ಬರ್ತಾ ಇದೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ 550 ಕೋಟಿಯಷ್ಟು ನಷ್ಟ ಬೆಳೆ ಹಾನಿ ಮತ್ತು ಮನೆ ಹಾನಿ ಆದವರಿಗೆ ಆಗಿದೆ ಅಂತೆ. ಹಾಗಾದ್ರೆ ಟೋಟಲಿ 550 ಕೋಟಿ ಫಂಡ್ ಅನ್ನ ನಿಮಗೋಸ್ಕರ ರಿಲೀಸ್ ಮಾಡ್ತಾ ಇದೆಯಾ? ಯಾರ್ಯಾರಿಗೆ ಈ ಒಂದು ದುಡ್ಡು ಹೋಗಲಿದೆ? ಮನೆ ಹಾನಿ ಆದವರಿಗೆ ಎಷ್ಟು ದುಡ್ಡು ಹೋಗಲಿದೆ? ಬೆಳೆ ಹಾನಿ ಆದವರಿಗೆ ಎಷ್ಟು ದುಡ್ಡು ಬರಲಿದೆ? ಪ್ರತಿ ಎಕರೆಗೆ ಎಷ್ಟು ದುಡ್ಡು ಬರುತ್ತೆ? ಪ್ರತಿಯೊಂದು ಮಾಹಿತಿಯನ್ನ ನಾವು ನೋಡ್ತಾ ಹೋಗೋಣ. ಇದೀಗ ನೋಡಿ, 1870 ಶಾಲಾ ಕಟ್ಟಡಗಳು ಇಲ್ಲಿ ಕುಸಿದು ಹೋಗಿದೆ ಅಂತೆ. ಅವುಗಳನ್ನು ಕೂಡ ನಿರ್ಮಾಣ ಮಾಡ್ಬೇಕಾಗತ್ತೆ, ಮತ್ತೆ ರೀಸ್ಥಾಪಿಸಬೇಕಾಗತ್ತೆ. ಸೊ ಎಲ್ಲದರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ. ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಈ ರೈತರಿಗೆ ಸಂಬಂಧಪಟ್ಟಂತೆ ಬೆಳೆ ಹಾನಿ ಪರಿಹಾರ ನಿಮಗೆ ಸಿಗ್ತಾ ಇದೆ. ಸುಮಾರು 550 ಕೋಟಿ ನಷ್ಟ ಆಗಿದೆ ಅಂತೆ. ಹೌದು, ಇಲ್ಲಿ ಶಾಲಾ ಕಾಲೇಜುಗಳನ್ನ ಹಿಡಿದಷ್ಟೇ ಅಲ್ಲದೆ ಸಾಕಷ್ಟು ಡ್ಯಾಮ್ಗಳಾಗಿರ್ಲಿ, ಕಿನಾಲ್ಗಳು ತುಂಬಿ ಹರಿದಾಡ್ತಾ ಇದೆ. ರಸ್ತೆಯಲ್ಲಿ ಹೋದ್ರೆ ಚರಂಡಿ ಯಾವುದೋ, ರಸ್ತೆ ಯಾವುದೋ ಗೊತ್ತಾಗ್ತಾ ಇಲ್ಲ. ಸೊ ಅಂತಹ ಪರಿಸ್ಥಿತಿ ಈಗ ನಗರ ಪ್ರದೇಶಗಳಿಗೆ ಬಂದ್ರೆ, ಇನ್ನು ಹೊಲ ಗದ್ದೆಗಳಲ್ಲಿ ತುಂಬಾನೇ ನೀರು ತುಂಬಿ ಬೆಳೆಗಳು ನಾಶ ಆಗ್ತಾ ಇದೆ. ಸೊ ಪೂರ್ತಿಯಾಗಿ ಮೊಣಕಾಲ ಮಟ್ಟ ನೀರು ಬಂದ್ಬಿಟ್ಟು ಬೆಳೆಗಳು ನೀರಿನಲ್ಲಿ ನಿಂತ್ಕೊಂಡು ಪೂರ್ತಿಯಾಗಿ ಡೆಸ್ಟ್ರೋ ಆಗಿರ್ತಕ್ಕಂಥದ್ದು. ಇದರಿಂದ ರೈತರಿಗೆ ತುಂಬಾನೇ ನಷ್ಟ ಆಗ್ತಾ ಇದೆ. ಹೀಗಾಗಿ ಸರ್ಕಾರ ಏನಾದ್ರೂ ನಷ್ಟ ಭರಿಸುವಂತಹ ಕೆಲಸ ಮಾಡತ್ತಾ ಅಂತ ರೈತರು ಕಾಯ್ತಾ ಇದ್ದಾರೆ. ನಗರ ಪ್ರದೇಶಗಳಲ್ಲಿ ಬಿದ್ದು ಹೋಗಿರ್ತಕ್ಕಂತಹ ಮನೆಯ ಕುಟುಂಬದವರು ಕಾಯ್ತಾ ಇದ್ದಾರೆ. ಸೊ ಇದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನ ಇಲ್ಲಿ ಸರ್ಕಾರ ಇಟ್ಟಿರ್ತಕ್ಕಂಥದ್ದು. ಈಗಾಗಲೇ ಕೇಂದ್ರ ಸರ್ಕಾರದಿಂದನೂ ಕೂಡ 1449 ಕೋಟಿ ಫಂಡ್ ರಿಲೀಸ್ ಆಗಿತ್ತು. 2024-25ನೇ ಸಾಲಿನಲ್ಲಿ ಯಾರು ಫಸಲ್ ಬಿಮಾ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕೊಂಡಿದ್ರಿ, ಬೆಳೆ ಹಾನಿ ವಿಮೆಯನ್ನ ಮಾಡಿಸ್ಕೊಂಡಿದ್ರಿ, ಅಂತಹ ಎಲ್ಲ ಫಲಾನುಭವಿಗಳಿಗೆ ಈಗಾಗಲೇ ಆಲ್ರೆಡಿ ದುಡ್ಡು ಜಮಾ ಆಗಿದೆ. ಇನ್ನು ರಾಜ್ಯ ಸರ್ಕಾರದಿಂದ ಏನೇನ್ ಹೆಲ್ಪ್ ಆಗತ್ತೆ ಅದನ್ನ ನಾವು ತಿಳ್ಕೊಳ್ಳೋಣ. ಕೇಂದ್ರ ಸರ್ಕಾರದಿಂದನೂ ಕೂಡ ಆಲ್ರೆಡಿ ಈಗ ಆಗಿದೆ. ಇನ್ನು ರಾಜ್ಯ ಸರ್ಕಾರದಿಂದ ಮನೆ ಹಾನಿ ಆದ ಕುಟುಂಬಗಳಿಗೆ, ಬೆಳೆ ಹಾನಿ ಆದಂತಹ ರೈತರಿಗೆ ಏನೇನ್ ಹೆಲ್ಪ್ ಆಗ್ತಾ ಇದೆ? ಶಾಲಾ ಕಾಲೇಜುಗಳು ಎಲ್ಲವೂ ಕೂಡ ಕುಸಿದು ಹೋಗಿದಾವಲ್ಲ, ಅದನ್ನ ಮತ್ತೆ ನಿರ್ಮಾಣ ಮಾಡ್ತಾರ, ಮತ್ತೆ ರೀಸ್ಥಾಪಿಸ್ತಾರ ಅಂತ ನಾವು ಕಾಯ್ದು ನೋಡಬೇಕಾಗಿದೆ. ಸುಮಾರು 550 ಕೋಟಿಯಷ್ಟು ಈಗ ಖರ್ಚು ವೆಚ್ಚ ಅಂದ್ರೆ ನಷ್ಟವಾಗಿದೆ ಅಂತೆ. ಎಲ್ಲವೂ ಕೂಡ ಅವರು ಡೀಟೇಲ್ ಆಗಿ ಕಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಷ್ಟೊಂದು ಖರ್ಚು ಆಗಿದೆ ಅಂತೆ, ಅಂದ್ರೆ ವೆಚ್ಚ ಆಗಿದೆ ಅಂತೆ. ಅದನ್ನ ಮತ್ತು ಈಗ ಸ್ಥಾಪಿಸ್ಬೇಕಂದ್ರೆ ಇನ್ನೂ ಹೆಚ್ಚಿನ ಖರ್ಚು ವೆಚ್ಚ ಆಗಬಹುದು. ಆ ಸಂದರ್ಭದಲ್ಲಿ ಹೆಚ್ಚಿನ ದುಡ್ಡು ಖರ್ಚಾಗಿರೋದಿಲ್ಲ. ಆದ್ರೆ ಈಗ ಸಂದರ್ಭದಲ್ಲಿ ನಿರ್ಮಾಣ ಮತ್ತೆ ರೀಸ್ಥಾಪಿಸ್ಬೇಕಂದ್ರೆ ಹೆಚ್ಚಿನ ಖರ್ಚು ವೆಚ್ಚ ಆಗತ್ತೆ. ಮತ್ತೆ ಈಗ ಯಾರು ಬೆಳೆ ಹಾನಿ ಆಗಿದೆ ನೋಡಿ, ಸೊ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಬಹುದು. ಅಂದ್ರೆ ಹೆಚ್ಚಿನ ಮಾಹಿತಿಗಾಗಿ ಈಗಾಗಲೇ ಬೆಳೆ ಹಾನಿ ಪರಿಹಾರ ನೀವು ಮಾಡಿಸ್ಕೊಂಡಿದ್ದೆ ಆದ್ರೆ ರಾಜ್ಯ ಸರ್ಕಾರದಿಂದನೂ ಕೂಡ ಜಮಾ ಆಗತ್ತೆ. ಇದೊಂದು ಕಡೆ ಆದ್ರೆ, ಇನ್ನು ಯಾರ್ಯಾರು ಬೆಳೆ ಹಾನಿ ಮಾಡಿಸ್ಕೊಂಡಿರೋದಿಲ್ಲ, ನಿಮಗೆ ಬೆಳೆ ಹಾನಿ ಬೇಕೇ ಬೇಕಂತ ಕಾಯ್ತಾ ಇರ್ತೀರಿ, ನೀವು ಒಂದು ಕೆಲಸ ಮಾಡಬಹುದು. ನಾನು ಕ್ಲೀವ್ ಮಾತ್ರ ಕೊಡ್ತಾ ಇದ್ದೀನಿ, ನಿಮಗೆ ದುಡ್ಡು ಜಮಾ ಆಗುತ್ತೆ ಇಲ್ಬೋದು ಬಹುತೇಕ ಡೌಟ್. ಬೆಳೆ ಹಾನಿ ಮಾಡಿಸ್ಕೊಂಡಿದ್ರೆ ಅವಾಗ ಜಮಾ ಆಗುತ್ತೆ 100%, ಅದರಲ್ಲಿ ಏನ್ ಡೌಟ್ ಬೇಡ. ಆದ್ರೆ ಇಲ್ಲಿ ಯಾರು ಬೆಳೆ ಹಾನಿ ಮಾಡಿಸ್ಕೊಂಡಿರೋದಿಲ್ಲ, ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಒಂದು ಫೋಟೋ ಕಾಪಿ ತೆಗೆದುಕೊಳ್ಬೇಕು. ಮೊದಲು ನಿಮ್ದು ಬೆಳೆ ಹಾನಿ ಆಗಿರ್ತಕ್ಕಂಥದ್ದು ಒಂದು ನಿಮ್ಮ ಹೊಲ ಗದ್ದೆದು ಒಂದು ಫೋಟೋ ತೆಗೆದುಕೊಳ್ಳಿ. ಅದೇ ರೀತಿಯಾಗಿ GPS ಟ್ರ್ಯಾಕರ್ ಮುಖಾಂತರ ಒಂದು ಫೋಟೋವನ್ನ ತೆಗೆದುಕೊಳ್ಳಿ. ಈ ರೀತಿ ನಮ್ಮ ಬೆಳೆ ಹಾನಿ ಆಗಿದೆ, ಸರ್ಕಾರ ನಮ್ಗೆ ಏನಾದ್ರೂ ನಷ್ಟ ಭರಿಸುವಂತಹ ಕೆಲಸ ಮಾಡಬೇಕು, ಬಹಳಷ್ಟು ನಷ್ಟ ಆಗಿ ನಾವು ಬಹಳ ನಮ್ಮ ಪರಿಸ್ಥಿತಿ ಬಹಳ ಇದನ್ನಾಗಿದೆ ಅಂತ ಹೇಳ್ಬೇಕು, ಹದಗೆಟ್ಟಿದೆ ಅಂತ ಹೇಳ್ಬೇಕು. ಅವಾಗ ಅವ್ರು ಏನಾದ್ರೂ ಅಧಿಕಾರಿಗಳು ಏನಾದ್ರೂ ಸಹಾಯ ಆಗ್ತಿತ್ತಂದ್ರೆ ಸರ್ಕಾರದಿಂದ ಮಾಡಿಕೊಡುವಂತಹ ಕೆಲಸ ಮಾಡ್ತಾರೆ. ಓಕೆನಾ? ಸೊ ನೀವು ಒಂದು ಕೆಲಸವನ್ನ ಮಾಡಬಹುದು. ಇದು ಹೆಚ್ಚಿನ ಮಾಹಿತಿಗಾಗಿ ನಾನು ತಿಳಿಸ್ತಾ ಇದ್ದೀನಿ. ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಮುಂದಿನ ಡೀಟೇಲ್ಸ್ ಏನ್ ಮಾಡ್ಬೇಕು ಏನಿಲ್ಲ ಅಂತ. ಇನ್ನು 1870 ಶಾಲಾ ಕಟ್ಟಡಗಳು ಇಲ್ಲಿ ಕುಸಿದು ಹೋಗಿರ್ತಕ್ಕಂಥದ್ದು, ನಾಶ ಆಗಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಇದನ್ನ ಮತ್ತೆ ರೀಫಿಟ್ಟಿಂಗ್ ಮಾಡುವಂತಹ ಕೆಲಸ ಈಗ ಸರ್ಕಾರ ಮಾಡಬೇಕಾಗಿದೆ. ಅದನ್ನ ಮಾಡತ್ತೆ ಕೂಡ. ಅದನ್ನ ಮಾಡಿದ್ರೆ ಮಾತ್ರ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಅಲ್ಲಿವರೆಗೂ ಕೂಡ ಹೆಚ್ಚಾಗಿ ಈಗ ಅಲ್ಲೋ ಇಲ್ಲೋ ಅಂತ ಕಲಿಸ್ಬೇಕಾಗತ್ತೆ. ಅದನ್ನ ಆದಷ್ಟು ಬೇಗ ಒಂದು ನಿರ್ಧಾರವನ್ನ ಕೈಗೊಂಡು ಅದನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಮನವಿ ಇರುತ್ತೆ ಈಗ ಎಲ್ಲರದ್ದು ಕೂಡ. ಸೊ ಅದರ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊಂಡಿದೆ. ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ. ಇನ್ನು ಬೆಳೆ ಹಾನಿ ಪರಿಹಾರ ಸಿಗ್ತಕ್ಕಂಥದ್ದು 17,000, 20,000, 22,000 ಹುರುಳು ಜೋಳ ಬೆಳೆದವರಿಗೆ, ಮೆಕ್ಕೆಜೋಳ ಬೆಳೆದವರಿಗೆ, ಸೋಯಾಬೀನ್ ಬೆಳೆದವರಿಗೆ, ಕಡಲೆ ಬೆಳೆದವರಿಗೆ, ಈ ರೀತಿ ಸಾಕಷ್ಟು ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ಈ ದುಡ್ಡು ಜಮಾ ಆಗತ್ತೆ ಎನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸೊ ಯಾರ್ಯಾರು ಈ ಬೆಳೆಗಳನ್ನ ಬೆಳೆದಿದ್ರೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಲಿದೆ. ಇನ್ನು ಯಾರ್ಯಾರ್ದು ಮನೆಗಳು ಬಿದ್ದು ಹೋಗಿದೆ ನೋಡಿ, ಸೊ ನೀವು ನಿಮ್ಮ ಮನೆ ಕೂಡ ಈಗ ನಿರ್ಮಾಣ ಮಾಡಿಕೊಡಲಾಗುವುದು ಅಂತ
ಒಂದು ತಿಳಿಸಿಕೊಡಲಾಗಿದೆ. ಸೊ ಬಹಳಷ್ಟು ಕಡೆ ಈಗ ಎಲ್ಲೆಲ್ಲಿ ಕುಸಿದು ಹೋಗಿದೆ ಅದರ ಬಗ್ಗೆ ಸರ್ಕಾರ ಚರ್ಚೆ ಮಾಡ್ತಾ ಇದೆ. ಇನ್ನು ಕೂಡ ಅದರ ಬಗ್ಗೆ ಅಲ್ಲಲ್ಲಿ ಎಲ್ಲೆಲ್ಲಿ ಈಗ ಸರ್ವೆ ಮಾಡಿ ನೋಡತ್ತೆ, ಎಲ್ಲೆಲ್ಲಿ ಯಾವ ರೀತಿಯಾಗಿ ಮನೆಗಳು ಬಿದ್ದು ಹೋಗಿದೆ, ಎಲ್ಲಿ ಪ್ರವಾಹ ಹೆಚ್ಚಾಗಿ ಬಂದಿತ್ತು, ಯಾರ್ದು ಹೆಚ್ಚಾಗಿ ನಾಶ ಆಗಿದೆ, ಅದರಿಂದ ಪರಿಹಾರ ಏನ್ ಕೊಡುವಂತಹ ಸಾಧ್ಯತೆ ಇದೆ ಅದನ್ನ ಸರ್ಕಾರ ಕೊಟ್ಟೆ ಕೊಡುತ್ತೆ. ಅದ್ರ ಬಗ್ಗೆನೂ ಕೂಡ ಚಿಂತನೆ ನಡೆಸಿದೆ ಅಂತ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದಿರುವಂತದ್ದು. ಈಗಾಗಲೇ ಇದ್ರ ಮೇಲೆ ಒಂದು ಸಭೆ ಕೂಡ ಕರೀತಾರೆ. ಸಭೆ ಕರೆದ ತಕ್ಷಣ ಏನೇನ್ ನಿರ್ಧಾರಗಳು ಕೈಗೊಳ್ಳಬೇಕು ಅದನ್ನೆಲ್ಲವೂ ಕೂಡ ನಿರ್ಧಾರ ಕೈಗೊಳ್ತಾರೆ. ಕೊನೆಯ ಪಕ್ಷ ಅದರ ಬಗ್ಗೆ ಒಂದು ಮಾಹಿತಿಯನ್ನ ಹೊರ ಹಾಕ್ತಾರೆ. ಆ ಮಾಹಿತಿಯನ್ನ ನಿಮಗೆ ಬೇರೆ ಬಿಡೋದಲ್ಲಿ ನಾನು ತಿಳಿಸ್ತೀನಿ. ಸದ್ಯಕ್ಕಂತೂ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದ್ದು ಮತ್ತೆ ಶಾಲಾ ಕಟ್ಟಡಗಳು ಕೂಡ ನಿರ್ಮಾಣವಾಗತ್ತೆ. ಈಗ ಮನೆಯಲ್ಲಿ ಯಾರ್ಯಾರಿಗೆ ಬಿದ್ದು ಹೋಗಿದೆ ನೋಡಿ, ಅದು ಕೂಡ ಗಮನ ಹರಿಸ್ತಾರಂತ ತಿಳಿಸಿದ್ದಾರೆ. ಸೊ ಈ ಒಂದು ವಿಷಯ ನಿಮಗೆ ತಿಳಿಸಬೇಕಾಗಿತ್ತು, ನಾನು ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈದಾನ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಟ್ಟಿದ್ದಾರೆ ಫ್ರೆಂಡ್ಸ್.